ಯುವರ್ ಆನರ್, ಅಶ್ವಿನ್ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿಗಳನ್ನ ನಿಮ್ಗೆ ಒದಗಿಸಿದ್ದೀನಿ. ತಾವು ದಯಮಾಡಿ ನನ್ನ ಕಕ್ಷಿದಾರರನ್ನ ನಿರಪರಾಧಿ ಅಂತ ಪರಿಗಣಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೋತಾ ಇದ್ದೀನಿ. ವಾದ ವಿವಾದಗಳನ್ನು ಪರಿಗಣಿಸಿ ಹಾಗೂ ಪ್ರತಿವಾದಿಗಳಾದ ಅರ್ಜುನ್ ಅವರು ಸಲ್ಲಿಸಿದ ಎಲ್ಲ ಸಾಕ್ಷಿಗಳು ಇದರಲ್ಲಿ ಹೊರಗಿನ ಕೈಗಳ ಕುತಂತ್ರ ಇರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಮತ್ತು ಅಶ್ವಿನ್ ಅವರ ಅಮಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ಅವರು ಮಾಡದೇ ಇರುವ ತಪ್ಪನ್ನು ಅವರ ಮೇಲೆ ಹೊರಿಸಿ ಅವರನ್ನು ಜೈಲಿಗೆ ಕಳಿಸುವ ಹುನ್ನಾರ ನಡೆದಿದೆ ಎಂದು ಕಂಡು ಬಂದಿದೆ. ಅಶ್ವಿನ್ ಈ ಕೊಲೆಯನ್ನು ಮಾಡಿಲ್ಲ. ಎಂಬುದಕ್ಕೆ ಪೂರಕವಾದ ಎಲ್ಲ ಸಾಕ್ಷಿ ಆಧಾರಗಳನ್ನು ನ್ಯಾಯವಾದಿ ಅರ್ಜುನ್ ಅವರು ಸಲ್ಲಿಸಿದ್ದಾರೆ. ಕೋರ್ಟ್ಗೆ ಅದು ಸರಿ ಎನ್ನಿಸಿದೆ. ಹಾಗಾಗಿ ಅಶ್ವಿನ್ ಅವರನ್ನು ಆರೋಪ ಮುಕ್ತನನ್ನಾಗಿ ಮಾಡಿ ಅವರನ್ನು ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿದೆ. ನೋ, ನನ್ ಮಣಿನ್ ಕೊಂದಿದ್ ಇವನೇ. ನನ್ ಮಣಿನ್ ಕೊಂದಿದ್ ಇವನೇ. ಆರ್ಡರ್ ಆರ್ಡರ್. ಈ ಅರ್ಜುನ್ ಮೋಸ ಮಾಡಿ ಇವನನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ನನ್ ಮಣಿನ್ ಕೊಂದಿದ್ ಇವನೇ.